ಐಶ್ವರ್ಯ ಗೌಡ ಕೇಸ್ನಲ್ಲಿ ಡಿಕೆ ಸುರೇಶ್ಗೂ ಸಂಕಷ್ಟ ಎದುರಾಗಿದೆ. ವಿಚಾರಣೆಗೆ ಹಾಜರಾಗುವಂತೆ ಡಿಕೆ ಸುರೇಶ್ಗೆ ಸಮನ್ಸ್ ಅನ್ನು ಜಾರಿ ಮಾಡಲಾಗಿದೆ. ಗುರುವಾರ ವಿಚಾರಣೆಗೆ ಹಾಜರಾಗುವಂತೆ ಸುರೇಶ್ಗೆ ನೋಟಿಸ್ ನೀಡಲಾಗಿದೆ. ಆರ್ಥಿಕ ವ್ಯವಹಾರಗಳ ಕುರಿತು ಮಾಹಿತಿ ನೀಡುವುದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಈ ಹಿಂದೆ ಡಿಕೆ ಸುರೇಶ್ ತಂಗಿ ಅಂತ ಹೇಳಿಕೊಂಡಿದ್ದಂತಹ ಐಶ್ವರ್ಯ ಬಹುಕೋಟಿ ವಂಚನೆಯಲ್ಲಿ ಜೈಲು ಸೇರಿದಂತಹ ಐಶ್ವರ್ಯ ಗೌಡ ನಾನು ಡಿಕೆ ಸುರೇಶ್ ಅವರ ಸಹೋದರಿ ಅಂತ ಕೂಡ ಹೇಳಿಕೊಂಡಿದ್ಲು ಐಶ್ವರ್ಯ. ಈಗ ಐಶ್ವರ್ಯ ಗೌಡ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಕೆ ಸುರೇಶ್ಗೆ ಇಡಿಯಿಂದ ಸಮನ್ಸ್ ಜಾರಿಯಾಗಿದೆ. ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಅನ್ನ ಜಾರಿ ಮಾಡಿದೆ ಇಡಿ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ವಂಚಿಸಿದಂತಹ ಆರೋಪ ಹೊತ್ತಂತಹ ಐಶ್ವರ್ಯ ಗೌಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಡಿಕೆ ಸುರೇಶ್ ಅವರಿಗೆ ಇಡಿ ಸಮನ್ಸ್ ಅನ್ನ ಜಾರಿ ಮಾಡಿದೆ. ಗುರುವಾರ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸಮನ್ಸ್ ಜಾರಿ ಮಾಡಿದೆ. ಕಾಂಗ್ರೆಸ್ನ ಮಾಜಿ ಸಂಸದ ಡಿಕೆ ಸುರೇಶ್ ಸಹೋದರಿ ಅಂತ ಹೇಳಿಕೊಂಡು ಐಶ್ವರ್ಯ ಗೌಡ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಂಚನೆಯನ್ನ ಕೂಡ ಮಾಡಿದ್ರು. ಹಾಗಾದ್ರೆ ಏನಿದು ಪ್ರಕರಣ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಐಶ್ವರ್ಯ ಗೌಡ ವಾರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಶಾಪ್ ನಲ್ಲಿ ಚಿನ್ನ ಖರೀದಿಯನ್ನ ಮಾಡಿದ್ರು. 14 ಕೆಜಿ 600 ಗ್ರಾಂನಷ್ಟು ಚಿನ್ನಾಭರಣವನ್ನ ಖರೀದಿ ಮಾಡಿದಂತಹ ಐಶ್ವರ್ಯ ಗೌಡ ಹಣವನ್ನ ವಾಪಸ್ ಕೇಳಿದಕ್ಕೆ ನಾನು ಡಿಕೆ ಸುರೇಶ್ ಅವರ ಸಹೋದರಿ ಅಂತ ಹೇಳಿ ಬೆದರಿಕೆಯನ್ನ ಕೂಡ ಹಾಕಿದ್ಲು ಐಶ್ವರ್ಯ ಗೌಡ. ನಟ ಧರ್ಮನ ಮೂಲಕ ಡಿಕೆ ಸುರೇಶ್ ವಾಯ್ಸ್ ನಲ್ಲಿ ಕರೆ ಮಾಡಿಸಿ ಬೆದರಿಕೆಯನ್ನ ಕೂಡ ಹಾಕಿದ್ಲು. ಅವಾಚ್ಯ ಪದಗಳಿಂದ ಬೈದು ಜೀವ ಬೆದರಿಕೆ ಹಾಕಿದ್ರು ಎನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿತ್ತು. ಜ್ಯುವೆಲರಿ ಮಾಲೀಕರಾದ ವನಿತಾ ಆರ್ಆರ್ ನಗರ ಪೊಲೀಸ್ ಠಾಣೆಗೆ ದೂರು ಕೂಡ ಕೊಟ್ಟಿದ್ರು. ದೂರಿನ ಮೇರೆಗೆ ಎಫ್ಐಆರ್ ದಾಖಲಿಸಿ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ರು. ಅದಾದ ನಂತರ ಇಡಿ ಅಧಿಕಾರಿಗಳು ಕೂಡ ತಮ್ಮ ವಶಕ್ಕೆ ಪಡೆದುಕೊಂಡು ಐಶ್ವರ್ಯ ಗೌಡರನ್ನ ವಿಚಾರಣೆಗೂ ಕೂಡ ಒಳಪಡಿಸಿದ್ರು. ಈಗ ಕಾಂಗ್ರೆಸ್ನ ಮಾಜಿ ಸಂಸದ ಡಿಕೆ ಸುರೇಶ್ ಸಹೋದರಿ ಅಂತ ಹೇಳಿಕೊಂಡು ಐಶ್ವರ್ಯ ಗೌಡ ಕೋಟ್ಯಾಂತರ ರೂಪಾಯಿ ಏನು ಮೌಲ್ಯದ ಚಿನ್ನದ ಆಭರಣವನ್ನ ವಂಚಿಸಿರುವಂತಹ ಆರೋಪ ಕೇಳಿ ಬಂದಿತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಸದ ಅಂದ್ರೆ ಮಾಜಿ ಸಂಸದ ಡಿಕೆ ಸುರೇಶ್ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸಮನ್ಸ್ ಅನ್ನ ಜಾರಿ ಮಾಡಿದೆ. ಗುರುವಾರ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಕೂಡ ತಿಳಿಸಿದೆ. ಐಶ್ವರ್ಯ ಗೌಡ ಜೊತೆಗೆ ಆರ್ಥಿಕ ವ್ಯವಹಾರಗಳ ಅನುಮಾನಗಳು ಬಂದಂತಹ ಹಿನ್ನೆಲೆಯಲ್ಲಿ ಇಡಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಕೊಟ್ಟಿದೆ. ಇದಕ್ಕೆ ಡಿಕೆ ಸುರೇಶ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಹೌದು, ಇಡಿ ಸಮನ್ಸ್ ಅನ್ನ ಕೊಟ್ಟಿದೆ, ಗುರುವಾರ ನಾನು ವಿಚಾರಣೆಗೆ ಹಾಜರಾಗ್ತೇನೆ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ. ಅಲ್ಲಿಗೆ ಇಡಿ ವಿಚಾರಣೆಯನ್ನ ಎದುರಿಸಬೇಕಾಗತ್ತೆ. ಡಿಕೆ ಸುರೇಶ್ ನಾನು ಡಿಕೆ ಸುರೇಶ್ ಅವರ ತಂಗಿ ಅಂತ ಹೇಳಿಕೊಂಡು ಬಹುಕೋಟಿ ಹಗರಣವನ್ನ ಕೂಡ ಮಾಡಿದ್ರು ಐಶ್ವರ್ಯ ಗೌಡ. ಆಕೆಯನ್ನು ಕೂಡ 2-3 ದಿನಗಳ ಕಾಲ ಇಡಿ ತಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಕೂಡ ನಡೆಸಿತ್ತು. ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಡಿಕೆ ಸುರೇಶ್ ಅವರ ಹೆಸರುಗಳು ಕೂಡ ಏನ್ ಕೇಳಿ ಬಂದಿತ್ತಲ್ಲ, ಆರ್ಥಿಕ ವ್ಯವಹಾರಗಳು ಆಗಿರುವ ಬಗ್ಗೆ ಮಾಹಿತಿ ಸಿಕ್ಕಂತೆ ಕಾಣಿಸ್ತಾ ಇದೆ. ಡಾಕ್ಯುಮೆಂಟ್ಸ್ ಏನಾದರೂ ಸಿಕ್ಕಿದ್ಯಾ ಇಡಿ ಅಧಿಕಾರಿಗಳಿಗೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಸೊ ಹಾಗಾಗಿ ಈ ಹಿಂದೆ ಏನು ಇಡಿ ಅಧಿಕಾರಿಗಳು ಐಶ್ವರ್ಯ ಗೌಡ ತನಿಖೆಯನ್ನ ನಡೆಸಿದ್ರು, ಆ ಸಂದರ್ಭದಲ್ಲಿ ಹಾಕಿದಂತಹ ಪ್ರಶ್ನೆಗಳನ್ನೂ ಕೂಡ ಡಿಕೆ ಸುರೇಶ್ ಅವರಿಗೆ ಕೇಳುವಂತಹ ಸಾಧ್ಯತೆಗಳು ಕೂಡ ಇದೆ. ಇಬ್ಬರ ಹೇಳಿಕೆಗಳು ಕೂಡ ಮ್ಯಾಚ್ ಆಗುತ್ತಾ ಇಲ್ವಾ, ಎಲ್ಲೆಲ್ಲಿ ಅವ್ಯವಹಾರಗಳು ನಡೆದಿದೆ, ಯಾವ ರೀತಿಯಾಗಿ ಅವ್ಯವಹಾರ ಆಗಿದೆ, ಎಲ್ಲವನ್ನ ಕೂಡ ಇದೀಗ ಅಧಿಕಾರಿಗಳು ತನಿಖೆಯನ್ನ ಕೂಡ ನಡೆಸಲಿಕ್ಕಿದ್ದಾರೆ. ಸೊ ಹಾಗಾಗಿ ಇಡಿ ಅಧಿಕಾರಿಗಳು ಸಮನ್ಸ್ ಅನ್ನ ಜಾರಿ ಮಾಡಿದ್ದಾರೆ ವಿಚಾರಣೆಗೆ ಹಾಜರಾಗುವಂತೆ ಗುರುವಾರ. ಸೊ ಹಾಗಾಗಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನಾನು ಕೂಡ ಹೋಗ್ತೀನಿ, ಹೌದು ನೋಟಿಸ್ ಬಂದಿದೆ, ನಾನು ಕೂಡ ಫೇಸ್ ಮಾಡ್ತೀನಿ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ. ಗುರುವಾರ ತನಿಖೆಯನ್ನು ಕೂಡ ಎದುರಿಸಬೇಕಾಗತ್ತೆ. ಬರೀ ತನಿಖೆಯ ಹಂತದಲ್ಲೇ ಇರುತ್ತೋ ಅಥವಾ ವಶಪಡಿಸಿಕೊಳ್ಳುವಂತಹ ಸಾಧ್ಯತೆ ಇರುತ್ತೋ ಗೊತ್ತಿಲ್ಲ. ಬಟ್ ಆದರೆ ತನಿಖೆಯನ್ನು ಇಡಿ ಅಧಿಕಾರಿಗಳು ನಡೆಸ್ತಾರೆ.
ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ ವೀರೇಶ್ ದಾನಿ, ಸ್ಪೆಷಲ್ ಕರೆಸ್ಪಾಂಡೆಂಟ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಐಶ್ವರ್ಯ ಗೌಡ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಡಿಕೆ ಸುರೇಶ್ಗೆ ಇಡಿ ಸಮನ್ಸ್ ಅನ್ನ ಕೊಟ್ಟಿದೆ. ಅಂದ್ರೆ ಆರ್ಥಿಕ ವ್ಯವಹಾರಗಳ ಅನುಮಾನಗಳು ವ್ಯಕ್ತ ಆದಂತೆ ಕಾಣಿಸ್ತಾ ಇದೆ ಇಡಿ ಅಧಿಕಾರಿಗಳಿಗೆ. ಹಲೋ, ರೈಟ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ವೀರೇಶ್? ರೈಟ್ ವೀರೇಶ್, ಈಗ ಇಡಿ ಅಧಿಕಾರಿಗಳು ಸಮನ್ಸ್ ಅನ್ನ ಜಾರಿ ಮಾಡಿದ್ದಾರೆ ಐಶ್ವರ್ಯ ಗೌಡ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಕೆ ಸುರೇಶ್ ಅವರಿಗೆ. ಅಂದ್ರೆ ಆರ್ಥಿಕ ವ್ಯವಹಾರಗಳ ಅನುಮಾನದ ಹಿನ್ನೆಲೆ ಒಂದು ನೋಟಿಸ್ ಜಾರಿ ಮಾಡಿದ್ಯಾ ಅಂತ? ಖಂಡಿತವಾಗಿಯೂ ರಮ್ಯಾ, ಏನಂತಂದ್ರೆ ಐಶ್ವರ್ಯ ಗೌಡ ಸುಲಿಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮಾಜಿ ಸಂಸದರಾಗಿರ್ತಕ್ಕಂಥ ಡಿಕೆ ಸುರೇಶ್ ಅವರಿಗೆ ಇಡಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಅದರ ಜೊತೆಗೇನೆ ಅವರು ವಿಚಾರಣೆಗೆ ಹಾಜರಾಗಿ ಮತ್ತು ನಮಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸಿ ಅಂತ ಹೇಳಿ ಈ ಅಧಿಕಾರಿಗಳು ಡಿಕೆ ಸುರೇಶ್ ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟಿರೋ ಬೆನ್ನಲ್ಲೇ ಈಗಾಗಲೇ ಡಿಕೆ ಸುರೇಶ್ ಅವರು ಸಹ ನಾನು ಸೋಮವಾರ ವಿಚಾರಣೆಗೆ ಹಾಜರಾಗ್ತೀನಿ, ನನಗೆ ಕೆಲವು ಪೂರ್ವಭಾವಿ ಕಾರ್ಯಕ್ರಮಗಳು ಇರೋದ್ರಿಂದ ಅವರು ಕೊಟ್ಟ ದಿನಾಂಕದಂದು ನನಗೆ ವಿಚಾರಣೆಗೆ ಹೋಗ್ಲಿಕ್ಕೆ ಆಗಲ್ಲ, ಆದ್ರೆ ಸೋಮವಾರ ವಿಚಾರಣೆಗೆ ಹಾಜರಾಗಿ ಅವರಿಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನ ಕೊಡ್ತೀನಿ ಅನ್ನೋದನ್ನ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅದರ ಜೊತೆಗೆ ಇಡಿ ಅಧಿಕಾರಿಗಳು 7-8 ದಾಖಲೆಗಳನ್ನು ಸಹ ಈಗಾಗಲೇ ಡಿಕೆ ಸುರೇಶ್ ಅವರ ಬಳಿ ಆ ಮಾಹಿತಿಗಳನ್ನ ಒದಗಿಸಿ ಅಂತ ಹೇಳಿ ನೋಟಿಸ್ ನಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಡಿಕೆ ಸುರೇಶ್ ಅವರು ಹೇಳ್ತಾ ಇರುವಂತದ್ದು ಏನಂತಂದ್ರೆ ಇಡಿ ಅಧಿಕಾರಿಗಳು ಕೇಳಿರ್ತಕ್ಕಂಥ ದಾಖಲೆಗಳು ಅಸಂಬದ್ಧವಾಗಿವೆ, ಹೀಗಾಗಿ ನಾನು ವಿಚಾರಣೆಗೆ ಹೋಗಿ ಬಂದ ಬಳಿಕವೇ ಈ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿಯನ್ನು ಕೊಡ್ತೀನಿ ಅಂತ ಒಂದು ಮಾಹಿತಿಯನ್ನ ಹೇಳ್ತಾ ಇರುವಂತದ್ದು. ವಿಶೇಷವಾಗಿ ಐಶ್ವರ್ಯ ಗೌಡ ಡಿಕೆ ಸುರೇಶ್ ಅವ್ರಿಗೆ ನಾನು ಅವರ ಸಹೋದರಿ ಅಂತ ಹೇಳಿ ಸಾಕಷ್ಟು ಜನರಿಗೆ ಸುಲಿಗೆ ಮಾಡಿರುವಂತದ್ದು ಈಗಾಗಲೇ ಬಹಿರಂಗ ಆಗಿರುವಂತದ್ದು ಮತ್ತು ತನಿಖೆಯಲ್ಲಿ ಸ್ಪಷ್ಟವಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಇದೀಗ ಇಡಿ ಅಧಿಕಾರಿಗಳು ಡಿಕೆ ಸುರೇಶ್ ಹಾಗೂ ಐಶ್ವರ್ಯ ಗೌಡ ಮಧ್ಯೆ ಏನಾದ್ರೂ ಹಣಕಾಸಿನ ವ್ಯವಹಾರಗಳು ಆಗಿದೆಯಾ ಅನ್ನೋದ್ರ ಬಗ್ಗೆನೇ ಇದೀಗ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಮುಂದಾಗ್ತಾ ಇರುವಂತದ್ದು. ರಮ್ಯಾ, ವೀರೇಶ್, ಥರ್ಸ್ಡೇ ಅಂತಂದ್ರೆ ಕಮ್ಮಿಂಗ್ ಥರ್ಸ್ಡೇನೆ ಅಲ್ವಾ, ಈ 19ನೇ ತಾರೀಕಿಗೆ ಅಲ್ವಾ ವಿಚಾರಣೆಗೆ ಹಾಜರಾಗೋದಕ್ಕೆ ಹೇಳಿರೋದು? ಸಾಧ್ಯತೆಗಳಿದೆಯಾ, ಅವಕಾಶ ಕೊಡುವಂತಹ ಸಾಧ್ಯತೆಗಳಿದೆಯಾ? ಸೋಮವಾರ ವಿಚಾರಣೆಗೆ ಬಂದರೂ ಪರವಾಗಿಲ್ವಾ, ನಡೆಯತ್ತಾ? ರಮ್ಯಾ, ಈಗಾಗಲೇ ಡಿಕೆ ಸುರೇಶ್ ಅವರು ಮೌಖಿಕವಾಗಿ ಇಡಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಆದ್ರೆ ಇಡಿ ಅಧಿಕಾರಿಗಳು ಲಿಖಿತವಾಗಿ ಮಾಹಿತಿಯನ್ನ ಕೊಡಿ, ನೀವು ಯಾವತ್ತು ವಿಚಾರಣೆಗೆ ಹಾಜರಾಗ್ತೀರಿ ಅಂತ ಹೇಳಿ ಒಂದು ಮಾಹಿತಿಯನ್ನ ಕೇಳಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಡಿಕೆ ಸುರೇಶ್ ಅವರು ಈಗ ಸ್ಪಷ್ಟಪಡಿಸಿದ್ದಾರೆ, ನಾನು ಇಡಿ ಅಧಿಕಾರಿಗಳಿಗೆ ಇಮೇಲ್ ಅನ್ನು ಸಹ ಮಾಡ್ತಾ ಇದ್ದೀನಿ, ಅವರು ಹೇಳಿದ ದಿನದಂದು ನನಗೆ ವಿಚಾರಣೆ ಆಗ್ಲಿಕ್ಕೆ ಆಗ್ತಾ ಇಲ್ಲ, ಆದ್ರೆ ಸೋಮವಾರ ನಾನು ವಿಚಾರಣೆಗೆ ಹಾಜರಾಗಿ ಇಡಿ ಅಧಿಕಾರಿಗಳು ಏನೆಲ್ಲ ಕೇಳ್ತಾರೆ ಆ ಮಾಹಿತಿಗಳನ್ನ ಮತ್ತು ಮಾಹಿತಿಯನ್ನು ಕೊಡ್ತೀನಿ ಅನ್ನೋ ಒಂದು ಮಾತುಗಳನ್ನ ಹೇಳೋದ್ರ ಜೊತೆಗೇನೆ ಐಶ್ವರ್ಯ ಗೌಡ ಮತ್ತು ನನಗೆ ಯಾವುದೇ ರೀತಿಯಾದಂತಹ ಆರ್ಥಿಕವಾದಂತಹ ವ್ಯವಹಾರಗಳು ಆಗಿಲ್ಲ, ಆದ್ರೆ ಇಡಿ ಅಧಿಕಾರಿಗಳು ಕೆಲ ದಾಖಲೆಗಳನ್ನ ಕೇಳಿರುವುದು ಅಸಂಬದ್ಧವಾಗಿದೆ ಅನ್ನೋ ಒಂದು ಮಾಹಿತಿಗಳನ್ನ ಹೇಳ್ತಾ ಇರುವಂತದ್ದು. ಆದ್ರೆ ಐಶ್ವರ್ಯ ಗೌಡ ಮಾತ್ರ ಡಿಕೆ ಸುರೇಶ್ ಅವರ ಸಹೋದರಿ ಅಂತ ಹೇಳಿ ಸಾಕಷ್ಟು ಜನರಿಗೆ ಏನು ಒಂದು ಸುಲಿಗೆಯನ್ನ ಮಾಡಿರುವ ಹಿನ್ನೆಲೆಯಲ್ಲಿ ಇದೀಗ ಇಡಿ ಅಧಿಕಾರಿಗಳು ಇವರಿಬ್ಬರ ಮಧ್ಯೆ ಏನಾದ್ರೂ ಹಣಕಾಸಿನ ವ್ಯವಹಾರ ಆಗಿದೆಯಾ ಅನ್ನೋದ್ರ ಬಗ್ಗೆನ ತನಿಖೆಗೆ ಮುಂದಾಗ್ತಾ ಇರುವಂತದ್ದು. ಅದರ ಜೊತೆಗೇನೆ ಇಡಿ ಅಧಿಕಾರಿಗಳು ಸಹಜವಾಗಿ ಒಂದು ಯಾರಿಗಾದ್ರೂ ನೋಟಿಸ್ ಅನ್ನು ಕೊಡ್ಬೇಕಾದ್ರೆ ಅವರಿಗೆ ಪೂರ್ವವಾಗಿ ಕೆಲವು ದಾಖಲೆಗಳು ಸಿಕ್ಕಿರುವಂತ ಸಾಧ್ಯತೆಗಳು ಇರುತ್ತೆ. ಆ ನಿಟ್ಟಿನಲ್ಲಿ ಇದೀಗ ನೋಟಿಸ್ ಅನ್ನು ಕೊಟ್ಟಿರುವಂತಹ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ರಮ್ಯಾ, ವೀರೇಶ್, ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ ಈ ಹಿಂದೆ ಐಶ್ವರ್ಯ ಗೌಡಳ ವಿಚಾರಣೆ ಕೂಡ ಮಾಡಿದೆ, ಇಡಿ ಅಧಿಕಾರಿಗಳು ವಿಚಾರಣೆ ಕೂಡ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಆಕೆ ಕೊಟ್ಟಂತಹ ಹೇಳಿಕೆಗಳು ಮತ್ತೆ ಈಗ ಡಿಕೆ ಸುರೇಶ್ ಅವರ ಹೇಳಿಕೆಗಳು ಕೂಡ ತಾಳೆ ಆಗ್ಬೇಕಾಗಿದೆ ಅಲ್ವಾ? ಖಂಡಿತವಾಗಿಯೂ ರಮ್ಯಾ, ಯಾಕಂತಂದ್ರೆ ಈಗಾಗಲೇ ಪೊಲೀಸರು ಐಶ್ವರ್ಯ ಗೌಡ ವಿಚಾರಣೆಯಲ್ಲಿ ಸಾಕಷ್ಟು ತನಿಖೆಯನ್ನ ಮಾಡಿದ್ರು. ಅದಾದ ಬಳಿಕ ನಿರ್ದೇಶನಾಲಯದ ಅಧಿಕಾರಿಗಳು ಸಹ ಐಶ್ವರ್ಯ ಗೌಡರನ್ನ ವಿಚಾರಣೆಗೆ ಒಳಪಡಿಸಿ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಆ ನಿಟ್ಟಿನಲ್ಲೇ ಇದೀಗ ಐಶ್ವರ್ಯ ಗೌಡ ಜೊತೆಗೆ ಯಾರಿಗೆಲ್ಲ ಹಣಕಾಸಿನ ವ್ಯವಹಾರಗಳಿವೆ ಮತ್ತು ಯಾರ ಜೊತೆಗೆಲ್ಲ ಸಂಬಂಧಗಳಿವೆ ಆ ಕುರಿತಂತೆಯೇ ಈಗ ಇಡಿ ಅಧಿಕಾರಿಗಳು ಸಹ ತನಿಖೆಗೆ ಮುಂದೆ ಇರುವಂತದ್ದು. ಆ ನಿಟ್ಟಿನಲ್ಲೇ ಇದೀಗ ಡಿಕೆ ಸುರೇಶ್ ಅವ್ರಿಗೂ ಸಹ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಡಿಕೆ ಸುರೇಶ್ ಅವರು ಮತ್ತು ಐಶ್ವರ್ಯ ಗೌಡ ಮಧ್ಯೆ ಹಣಕಾಸಿನ ವ್ಯವಹಾರ ಇದೆಯಾ ಇಲ್ವಾ ಅನ್ನೋದು ಇಡಿ ಅಧಿಕಾರಿಗಳ ಒಂದು ತನಿಖೆಯ ಬಳಿಕವೇ ಸ್ಪಷ್ಟವಾಗಬೇಕಾಗಿರುವಂತದ್ದು. ಈಗಲೇ ಡಿಕೆ ರೈಟ್ ವೀರೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿ. ಐಶ್ವರ್ಯ ಗೌಡ ಯಾವ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಇಡಿ ಸಮನ್ಸ್ ಬಂದಿರೋದು ನಿಜ, ಗುರುವಾರ ವಿಚಾರಣೆಗೆ ಕರೆದಿದ್ದಾರೆ, ಆದರೆ ನನಗೆ ಬೇರೆ ಬೇರೆ ಕೆಲಸಗಳಿದ್ದಾವೆ, ಸೊ ಹಾಗಾಗಿ ಸೋಮವಾರ ವಿಚಾರಣೆಗೆ ಹೋಗ್ತೀನಿ ಅಂತ ಹೇಳಿ ಡಿಕೆ ಸುರೇಶ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಆರೋಪಿ ಐಶ್ವರ್ಯ ಗೌಡ ಜೊತೆ ಯಾವುದೇ ರೀತಿಯಾದಂತಹ ವ್ಯವಹಾರಗಳನ್ನು ಕೂಡ ನಾನು ನಡೆಸಿಲ್ಲ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಮತ್ತು 2 ಕಾರ್ಯಕ್ರಮಗಳಿಗೆ ಕರೆದಿದ್ದಕ್ಕೆ ನಾನು ಹೋಗಿದ್ದೆ ಅಷ್ಟೇ ಅಂತ ಕೂಡ ಹೇಳಿದ್ದಾರೆ. ಇಡಿ ತನಿಖೆಗೆ ಸಹಕಾರವನ್ನು ಕೊಡ್ತೇನೆ ಅಂತ ಹೇಳಿ ಡಿಕೆ ಸುರೇಶ್ ಅವರು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ.
ತನಿಖೆಗೆ ಹೋಗ್ತೀನಿ, ತನಿಖೆಗೆ ಹೋಗೋದಿಲ್ಲ ಅಂತ ಏನಿಲ್ಲ, ಹೋಗ್ತೀನಿ. ಅವರು ಗುರುವಾರ ಕರೆದಿದ್ದಾರೆ, ಬಟ್ ಆದರೆ ಗುರುವಾರ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ, ನಾನು ಸೋಮವಾರ ಹೋಗ್ತೀನಿ ಅಂತ ಕೂಡ ಹೇಳಿದ್ದಾರೆ. ಬಟ್ ಇದಕ್ಕೆ ಇಡಿ ಅಧಿಕಾರಿಗಳು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನಮಗೆ ಲಿಖಿತದ ರೂಪದಲ್ಲಿ ನೀವು ಯಾವತ್ತು ತನಿಖೆಗೆ ಹಾಜರಾಗ್ತೀರಿ ಅಂತ ಹೇಳಿ ತಿಳಿಸ್ಕೊಡಿ ಅಂತ ಹೇಳಿ ಇಡಿ ಅಧಿಕಾರಿಗಳು ಕೂಡ ಇದೀಗ ಕೇಳ್ತಾ ಇದ್ದಾರೆ ಡಿ.ಕೆ. ಸುರೇಶ್ ಅವರಿಗೆ. ಸೊ ಹಾಗಾಗಿ ನಾನು ಕೂಡ ಮೇಲ್ ಮಾಡ್ತೀನಿ, ಮೇಲ್ ಮೂಲಕ ಅವರಿಗೆ ಮೆಸೇಜ್ ಪಾಸ್ ಮಾಡ್ತೀನಿ. ನಾನು ಗುರುವಾರ ವಿಚಾರಣೆಗೆ ಹಾಜರಾಗೋದಕ್ಕೆ ಸಾಧ್ಯ ಇಲ್ಲ, ನಾನು ಸೋಮವಾರ ವಿಚಾರಣೆಗೆ ಹಾಜರಾಗ್ತೀನಿ ಅನ್ನುವಂತಹ ಮೇಲನ್ನು ಮಾಡ್ತೀನಿ ಅಂತ ಹೇಳಿ ಡಿ.ಕೆ. ಸುರೇಶ್ ಅವರು ಹೇಳ್ತಾ ಇರುವಂತಹ ಮಾತು. ಮತ್ತು ಯಾವುದೇ ರೀತಿಯಾದಂತಹ ವ್ಯವಹಾರಗಳು ನನ್ನ ಮತ್ತು ಐಶ್ವರ್ಯ ಗೌಡ ನಡುವೆ ನಡೆದಿರಲಿಲ್ಲ. ಯಾವುದೋ 2 ಖಾಸಗಿ ಕಾರ್ಯಕ್ರಮಗಳಿಗೆ ನನ್ನ ಇನ್ವೈಟ್ ಮಾಡಿದ್ರು. ಸೊ ಸಹಜವಾಗಿಯೇ ಯಾರೇ ಇನ್ವೈಟ್ ಮಾಡಿದಂತಹ ಸಂದರ್ಭದಲ್ಲಿ ಹೋಗ್ತೀನಿ, ಹಾಗೆ ಹೋಗಿದ್ದೆ ಅಷ್ಟೇ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಬಟ್ ಆದರೆ ಈಗ ಇಡಿ ನನಗೆ ಸಮನ್ಸ್ ಮಾಡಿರೋದು ಸಮಂಜಸವಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ವಂಚಿಸಿದಂತಹ ಆರೋಪವನ್ನು ಹೊತ್ತಿರುವಂತಹ ಐಶ್ವರ್ಯ ಗೌಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರಿಗೂ ಕೂಡ ಇಡಿ ಸಮನ್ಸ್ ಅನ್ನ ಕೂಡ ಕೊಟ್ಟಿದೆ. ಇಡಿ ಈಗಾಗಲೇ ಐಶ್ವರ್ಯ ಗೌಡ ಅವರ ತನಿಖೆಯನ್ನು ಕೂಡ ಮಾಡಿದೆ. ತನಿಖೆಯ ಸಂದರ್ಭದಲ್ಲಿ ಆಕೆ ಏನು ಹೇಳಿದ್ದಾಳೆ ಅನ್ನೋದು ಕೂಡ ಗೊತ್ತಾಗಬೇಕಿದೆ.